ಗಿಲ್ಲಿ ನಟ ಕಾಮಿಡಿ ಕಿಂಗ್ ಈಗ ಹೀರೋ ಆಗಿ ತೆರೆ ಮೇಲೆ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಪಳಾರ್ ಸಿನಿಮಾದ ಮೂಲಕ ಬೆಳ್ಳಿ ತೆರೆ ಮೇಲೆ ಮಿಂಚಲು ರೆಡಿಯಾಗಿದ್ದಾರೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಿದೆ. ಇದೀಗ ಗಿಲ್ಲಿ ಸಿನಿಮಾ ಹೊಸ ವಿಚಾರಗಳಿಂದ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಗಿಲ್ಲಿಗೆ ಹೀರೋಯಿನ್ ಯಾರು ಅನ್ನೋ ಪ್ರಶ್ನೆ ಫ್ಯಾನ್ಸ್ ನ ಕಾಡ್ತಾ ಇದೆ. ಇದೀಗ ಕಾವ್ಯಶೈವ ಫ್ಯಾನ್ಸ್ ಪೇಜ್ ನಲ್ಲಿ ಮಾಡಿರುವ ಪೋಸ್ಟ್ ಭಾರಿ ಕುತೂಹಲ ಮೂಡಿಸಿದೆ. ಮತ್ತೊಂದ್ ಕಡೆ ಗಿಲ್ಲಿ ಸಂಭಾವನೆ ಬಗ್ಗೆ ಕೂಡ ಟಾಕ್ ಶುರುವಾಗಿದೆ. ಅಷ್ಟಕ್ಕೂ ಗಿಲ್ಲಿ ಹೀರೋಯಿನ್ ಯಾರು, ಕಾವ್ಯನಾ? ಗಿಲ್ಲಿ ಮೊದಲ ಸಿನಿಮಾದ ಸಂಭಾವನೆ ಎಷ್ಟು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂಚಿಂಗ್ ಡೈಲಾಗ್ ಹೊಡೆಯೋ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಗಿಲ್ಲಿ ನಟ ಹಾಸ್ಯ ನಟನಾಗಿ ಗಮನ ಸೆಳೆದಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲಂತೂ ಗಿಲ್ಲಿ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಿದೆ. ಗಿಲ್ಲಿ ಈಗ ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ. ಬಿಗ್ ಬಾಸ್ ಟ್ರೋಫಿ ಗೆದ್ದಾದ್ಮೇಲೆ ಒಂದಾದ ಮೇಲೊಂದು ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ರು. ಇದೀಗ ಗಿಲ್ಲಿ ಸಿನಿಮಾ ಕಡೆ ಮುಖ ಮಾಡಿದ್ದಾರೆ. ಅದು ಕೂಡ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ನಾಯಕನ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ. ಇಷ್ಟು ದಿನ ಕಾಮಿಡಿ ನಟನಾಗಿ ನಟಿಸಿದ್ದ ಗಿಲ್ಲಿ ನಟ ಈಗ ಪಳಾರ್ ಸಿನಿಮಾದ ಮೂಲಕ ಹೀರೋ ಆಗಿ ತೆರೆ ಮೇಲೆ ಅಬ್ಬರಿಸಲು ರೆಡಿಯಾಗಿದ್ದಾರೆ. ಬಿಗ್ ಬಜೆಟ್ ಸಿನಿಮಾಗಳನ್ನ ನಿರ್ಮಿಸಿರುವ KVN ಪ್ರೊಡಕ್ಷನ್ ಸಂಸ್ಥೆ ಪಳಾರ್ ಚಿತ್ರವನ್ನ ತಯಾರಿಸ್ತಾ ಇದೆ. ಚಂದ್ರಮೋಹನ್ ಆಕ್ಷನ್ ಕಟ್ ಹೇಳ್ತಿರುವ ಗಿಲ್ಲಿ ನಟನ ಚಿತ್ರದ ಮುಹೂರ್ತ ಇತ್ತೀಚೆಗೆ ಬೆಂಗಳೂರಿನ ಶ್ರೀ ಬಂಡೆ ಮಹಂಕಾಳಿ ದೇವಸ್ಥಾನದಲ್ಲಿ ನೆರವೇರಿದೆ. ಸಮಾರಂಭಕ್ಕೆ ಸ್ಯಾಂಡಲ್ವುಡ್ ಗಣ್ಯರು ಸಾಕ್ಷಿಯಾಗಿದ್ರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕ್ಲಾಪ್ ಮಾಡಿದ್ರೆ ನಿರ್ಮಾಪಕ ರಮೇಶ್ ರೆಡ್ಡಿ ಕ್ಯಾಮೆರಾಗೆ ಚಾಲನೆ ನೀಡಿದ್ರು. ಈ ಮೂಲಕ ಅಪ್ಪಟ ಕನ್ನಡ ಪ್ರತಿಭೆಗೆ ಹಿರಿಯರ ಸಾಥ್ ಸಿಕ್ಕಿದೆ. ಈಗಾಗಲೇ ಶೂಟಿಂಗ್ ಶುರುವಾಗಿದೆ. ಇದೀಗ ಗಿಲ್ಲಿಗೆ ಹೀರೋಯಿನ್ ಯಾರು ಅನ್ನೋ ಪ್ರಶ್ನೆ ಫ್ಯಾನ್ಸ್ ನ ಕಾಡ್ತಾ ಇದೆ. ಪಳಾರ್ ಸಿನಿಮಾದ ಹೀರೋಯಿನ್ ಯಾರು ಅನ್ನೋದನ್ನ ಚಿತ್ರತಂಡ ಇನ್ನೂ ರಿವೀಲ್ ಮಾಡಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಗೆ ಹೀರೋಯಿನ್ ಆಗಿ ನಟಿ ಕಾವ್ಯಶೈವ, ಶಾನ್ವಿ ಶ್ರೀವತ್ಸವ, ಪ್ರಿಯಾ ಆಚಾರ್ ಮುಂತಾದವರ ಹೆಸರುಗಳು ಕೇಳಿ ಬರ್ತಾ ಇದೆ. ಆದ್ರೆ ಕಾವ್ಯಶೈವ ಹೆಸರಿನಲ್ಲಿರುವ ಫ್ಯಾನ್ ಪೇಜ್ ಒಂದು ಪೋಸ್ಟರ್ ಒಂದನ್ನ ಶೇರ್ ಮಾಡಿದೆ. ಅದರಲ್ಲಿ ಪಳಾರ್ ಹೀರೋಯಿನ್ ಲೋಡಿಂಗ್ ಕಮಿಂಗ್ ಸೂನ್ ಅಂತ ಬರೆಯಲಾಗಿದೆ. ಹಾಗೆ ಆದಷ್ಟು ಬೇಗ ನೀವೆಲ್ಲ ಕಾಯ್ತಿದ್ದ ನಾಯಕಿ ಶೀಘ್ರದಲ್ಲೇ ಅಂತ ಕ್ಯಾಪ್ಷನ್ ಕೊಟ್ಟು ಪೋಸ್ಟ್ ಮಾಡಲಾಗಿದೆ. ಇದೀಗ ಈ ಪೋಸ್ಟರ್ ನೋಡಿದ ಫ್ಯಾನ್ಸ್ ಗಿಲ್ಲಿಗೆ ಕಾವುನೇ ಹೀರೋಯಿನ್, ಈ ಜೋಡಿಯನ್ನ ನೋಡೋದಕ್ಕೆ ಕಾಯ್ತಿದ್ದೇವೆ. ನಾವು ಬಿಗ್ ಬಾಸ್ ನೋಡಿದ್ದು ಗಿಲ್ಲಿ ಕಾವ್ಯಗಾಗಿ. ಅವರಿಬ್ರು ಟಾಮ್ ಅಂಡ್ ಜೆರ್ರಿ ತರ ಕಿತ್ತಾಡೋದು ತುಂಬಾ ಇಷ್ಟ ಆಗ್ತಿತ್ತು. ಸಿನಿಮಾದಲ್ಲೂ ಇವರಿಬ್ರು ಜೋಡಿ ಆದ್ರೆ ಇನ್ನು ಖುಷಿ ಅಂತ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಈ ಬಗ್ಗೆ ಸಿನಿಮಾ ತಂಡ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಅಪ್ಡೇಟ್ ಕೊಡುತ್ತಾ ಅಂತ ಕಾದು ನೋಡಬೇಕು. ಇನ್ನು ಗಿಲ್ಲಿ ಸಂಭಾವನೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಿಗ್ ಬಾಸ್ ಮುಗಿದ ಬಳಿಕ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ಗಿಲ್ಲಿ ಲಕ್ಷ ಸಂಭಾವನೆ ಪಡಿತಾ ಇದ್ದಾರೆ ಎನ್ನಲಾಗ್ತಿದೆ. ಇದೀಗ ತಮ್ಮ ಮೊದಲ ಸಿನಿಮಾಗೆ 1 ಕೋಟಿ ರೂಪಾಯಿ ಸಂಭಾವನೆಯಾಗಿ ಪಡೆಯುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ಗಿಲ್ಲಿಯನ್ನ ಪ್ರಶ್ನೆ ಮಾಡಲಾಗಿದೆ. ಆದ್ರೆ ಗಿಲ್ಲಿ ಇದನ್ನ ಒಪ್ಪಿಕೊಂಡಿಲ್ಲ. ಒಟ್ಟಿನಲ್ಲಿ ಮಾತಾಡಿದ್ದೇವೆ ಅಷ್ಟೇ. ನಮಗೆ KVN ದೊಡ್ಡ ಸ್ಟ್ರೆಂತ್. ಇಂಡಿಯಾದಲ್ಲಿ KVN ಸಂಸ್ಥೆ ಎಲ್ರಿಗೂ ಗೊತ್ತು. KVN ಅವರು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು ನನಗೆ ದೊಡ್ಡ ಪ್ಲಸ್ ಆಯ್ತು ಅಂತ ಗಿಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಗಿಲ್ಲಿ ನಾಯಕನಾಗಿ ನಟಿಸಿರುವ ಪಳಾರ್ ಸಿನಿಮಾ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ. ಕಾಮಿಡಿ ನಟನಾಗಿ ಜನಪ್ರಿಯತೆ ಗಳಿಸಿರುವ ಗಿಲ್ಲಿಗೆ ಪಳಾರ್ ಸಿನಿಮಾ ಸಕ್ಸಸ್ ತಂದು ಕೊಡುತ್ತಾ ಅಂತ ಕಾದು ನೋಡಬೇಕು. ಈ ಬಗ್ಗೆ ನಿಮಗೆ ಏನನಿಸ್ತಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.